ವಿದ್ಯುತ್ ಶಾಕ್ನಿಂದ ಏನೋ 2 ಮುಷಗಳು ಮೃತಪಟ್ಟಂತಹ ಘಟನೆ ಹಳೆಕುಂದವಾಡ ಗ್ರಾಮದಲ್ಲಿ ನಡೆದಿದೆ. ಏನೋ ಮುಷಗಳೆರಡು ರಸ್ತೆ ದಾಟುವ ಸಮಯದಲ್ಲಿ ಟಿಸಿ ಪರ ಹೋಗುತ್ತೆ. ಆ ಸಂದರ್ಭದಲ್ಲಿ ಕರೆಂಟ್ ಶಾಕ್ನಿಂದಾಗಿ ತಾಯಿ ಮಗು 2 ಮುಷಗಳು ಸಹ ಮೃತಪಟ್ಟಿದೆ. ನೀವೇನು ನೋಡ್ಬೋದಾಗಿದೆ, ಹಳೆಕುಂದವಾಡ ಗ್ರಾಮದಲ್ಲಿ ನಾವಿದ್ದೇವೆ. ದಾವಣಗೆರೆ ಸಮೀಪದಲ್ಲಿ ಇರುವಂತಹ ಹಳೆಕುಂದವಾಡ ಗ್ರಾಮದಲ್ಲಿ ಇದೊಂದು ಘಟನೆ ನಡೆದಿದೆ. ಈ ಮುಷಗಳು ಅಂದರೆ ರಸ್ತೆ ದಾಟಿ ಪಕ್ಕದ ರಸ್ತೆಗೆ ಹೋಗುವಾಗ ಏನು ದೃಶ್ಯದಲ್ಲಿ ಕಾಣ್ತಾ ಇದೆಯಲ್ಲ, ಆ ಟಿಸಿ ಪತ್ರ ಮುಷಗಳೆರಡು ಬರ್ತವೆ. ಈ ಸಂದರ್ಭದಲ್ಲಿ ಶಾರ್ಟ್ ಆಗಿ ಮುಷಗಳು ಸಾವನ್ನಪ್ಪಿದೆ. ಈ ಹಿನ್ನೆಲೆ ಅಂದರೆ ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ಅಂತ್ಯ ಸಂಸ್ಕಾರ ಮಾಡಲು ಮುಂದಾಗಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದಾಗಿದೆ ಯಾವ ರೀತಿ ಅಂತ್ಯ ಸಂಸ್ಕಾರ ಪೂಜೆಯನ್ನು ನೆರವೇರಿಸಿದ್ದಾರೆ ಎಂದು ನೀವು ಕಾಣ್ಬೋದು. ಅಂದರೆ ಮಾನವ ಸತ್ತ ನಂತರ ಏನು ಹಿಂದೂ ಸಂಪ್ರದಾಯ ಪ್ರಕಾರ ಯಾವ ರೀತಿ ಅಂತ್ಯ ಸಂಸ್ಕಾರ ಮಾಡ್ತಾರೋ ಆ ರೀತಿಯಲ್ಲಿ ಇಲ್ಲಿನ ಗ್ರಾಮಸ್ಥರು ಅಂದರೆ ಹಳೆಕುಂದವಾಡದ ಗ್ರಾಮಸ್ಥರು ಯುವಕರೆಲ್ಲ ಸೇರಿ ಒಂದು ಮಂಗನಿಂದ ಮಾನವ ಈಗ ಯಾವ ರೀತಿ ನಮಗಿದೆಯೋ ಆ ರೀತಿ ಅವರಿಂದ ನಾವಿದ್ದೇವೆ ಎಂಬ ಒಂದು ಉದ್ದೇಶದಿಂದ ಈ ಒಂದು ಪೂಜೆಯನ್ನು ಒಂದು ಚೇರ್ ಮೇಲೆ ಮಂಗ ಮತ್ತು ಮಂಗನ ಮಗು ಅಂದರೆ 2 ಮುಷಗಳನ್ನು ಇಟ್ಟುಕೊಂಡು ಪೂಜೆ ನೆರವೇರಿಸ್ತಾರೆ. ನಮ್ಮ ಜೊತೆ ಏನು ಗ್ರಾಮಸ್ಥರಿದ್ದಾರೆ, ಮಾತಾಡ್ಸೋಣ. ಏನು ಹೇಳ್ತಾರೆ ಗ್ರಾಮಸ್ಥರು ಇದ್ರ ಬಗ್ಗೆ ಅಂತ ಕೇಳೋಣ. ಸರ್, ಯಾವ ರೀತಿ ಇದು ಘಟನೆ ಆಯಿತು, ಏನು? ಇಂದು ಬೆಳಗ್ಗೆ 6-6:30 ಸುಮಾರು ಈ ಘಟನೆ ನಡೆದಿದೆ. ಅದು ರಸ್ತೆ ದಾಟಬೇಕಾದ್ರೆ ಅಚಾನಕ್ಕಾಗಿ 2 ಮುಷಗಳು ಕರೆಂಟ್ ಕಂಬ ಟಿಸಿಗೆ ಬಿದ್ದು ಮೃತರಾಗಿದ್ದಾವೆ. ಅವನ್ನ ಕೆ ಬಿ ಆರ್ ಬಂದು ಅವನ್ನ ತೆರವುಗೊಳಿಸಿದ್ರು. ನಾವು ಎಲ್ಲ ಯುವಕರು, ಸಂಘದ ಅಧ್ಯಕ್ಷರುಗಳು ಅವರೆಲ್ಲ ಸೇರಿ, ಊರಿನ ಯುವಕರೆಲ್ಲ ಸೇರಿ ಯಾವ ರೀತಿಯಲ್ಲಿ ಹಿಂದೂ ಸಂಪ್ರದಾಯದಂತೆ ಒಂದು ಮನುಷ್ಯನ ಯಾವ ರೀತಿಯಾಗಿ ಶವ ಸಂಸ್ಕಾರ ಮಾಡ್ತಾವೆ ಆ ರೀತಿ ಮಾಡ್ಬೇಕಂತ ತೀರ್ಮಾನ ಮಾಡಿ ನಮ್ಮ ಎಲ್ಲ ಸಂಘದ ಅಧ್ಯಕ್ಷರುಗಳು ಮತ್ತು ಸಂಘದ ಕಾರ್ಯಕರ್ತರುಗಳು, ಊರಿನ ಗ್ರಾಮಸ್ಥರು ಧನ ಸಹಾಯ ಮಾಡಿ ಈ ಅಂತ್ಯಕ್ರಿಯೆಯನ್ನು ದಾಸಪ್ಪಚನಗುಡಿ ಆವರಣದಲ್ಲಿ ನೆರವೇರಿಸ್ಬೇಕಂತ ತೀರ್ಮಾನ ಮಾಡಿದ್ದೇವೆ. ಏನೋ ಈ ಒಂದು ಅಂತ್ಯ ಸಂಸ್ಕಾರವನ್ನು ಮನುಷ್ಯನ ಸತ್ತ ರೀತಿಯಲ್ಲಿ ಯಾವ ರೀತಿ ಮಾಡ್ತೇವೋ ಆ ರೀತಿ ಮಾಡಬೇಕು. ಅಂದರೆ ಜಿಟಿ ಮಳೆಯಲ್ಲೂ ಸಹ ಈ ಒಂದು ಪೂಜೆ ನೆರವೇರಿಸಿದ್ದಾರೆ. ನಂತರ ಊರ ಹೊರಗಿರುವಂತಹ ದಾಸಪ್ಪನ ದೇವಸ್ಥಾನದ ಸನ್ನಿಧಿಯಲ್ಲಿ ಈ ಒಂದು ಅಂತ್ಯ ಸಂಸ್ಕಾರನ ಮಾಡ್ತೀವಿ ಅಂತ ಗ್ರಾಮಸ್ಥರು ಹೇಳಿದ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.